Yeah, that's what. There's a lot of techniques out there. Now we are learning one of the techniques. We can do it on a horizontal, we can do it on a diagonal form. Hey guys, welcome back to our YouTube channel, Crazy Sisters, Teju and Diksha. So intro ಮಾಡಿದಾಗಲ್ಲ ಇದ್ದಿದ್ರೆ ಸೌಂಡ್ ಬರುತ್ತೆ. ನೋಡ್ತಾ ಇದ್ದೀರಾ ಸಾರಿ ಇದ್ರದ್ದೇ ಸೌಂಡ್ ಬರುತ್ತೆ. ಸಾರಿ ಅಲ್ಲ ತಾನೆ. ಮಾತಾಡೋ ನೀನು ಮಾತಾಡು. ಯಾವ ವಿಡಿಯೋ ಔಟ್ರೋ ಮಾಡ್ತಿರೋದು ಅದು ಇದು ಹೇರ್ ಕಲರ್ದು. ಸೊ ಈ ಅಕ್ಕ ಬಂದ್ಬಿಟ್ಟು ಇವತ್ತು ಹೇರ್ ಕಲರ್ಗೆ ಹೋಗಿದ್ದಾಳೆ. ಇವತ್ತಲ್ಲ ಆ್ಯಕ್ಚುಲಿ ಬೇರೆ ದಿನ ಹೋಗಿರೋದು. ಬೇರೆ ದಿನ ಹೋಗಿರೋದು ಟ್ಯೂಸ್ಡೇ ಇವತ್ತು ಯಾವ್ದಿನ ವೆಡ್ನೆಸ್ಡೇ ಥರ್ಸ್ಡೇ ಇವತ್ತು ಸಾರಿ ಥರ್ಸ್ಡೇ 25th. ಈ ಅಕ್ಕ ಹೋಗಿದ್ದು ಬಂದ್ಬಿಟ್ಟು 23rd ಹೋಗಿದ್ದಾಳೆ. ಸೊ ಹೆಂಗಿದೆ ಈ ವಿಡಿಯೋ ಅಂತ ನೋಡ್ಕೊಂಬಂದಿನಿ. ಹಂಗೆಲ್ಲ ಆ್ಯಕ್ಷನ್ ಮಾಡಿ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಏನಕ್ಕೆ ಈ ಅಕ್ಕ ಮಾತಾಡೋಕೆ ಬಿಡ್ತೀರ ಅಂದರೆ ಈ ಅಕ್ಕಗೆ ನೋಡ್ತಿರೋ ಗಂಟ್ಲು ವಿಕ್ಸ್ ತಗೋ ಅಂದರೆ ತೊಗೊಳೋದೇ ಇಲ್ಲ ಅಂತ. ನಾಟ್ ಸ್ಪಾನ್ಸ್. ಓಕೆ. ಸೊ ಅವತ್ತು ನನಗೆ ಕೋಲ್ಡ್ ಆಗಿತ್ತು. ಅವಾಗ ಗಂಟ್ಲು ಹೆಂಗೆ ವಾಯ್ಸ್ ಬರ್ತಿತ್ತು ಕೂಡ ಸೊಟ್ಟಪ್ಪ ಹಂಗೆಲ್ಲ ಆಡ್ಕೊಂಬಾರ್ದು. ಅವಾಗ ನಿಂಗೂ ಹಂಗೆ ಆಗುತ್ತೆ. ಮಾತಾಡ್ಬಾರ್ದು. ಇದು ಏನಾಗಲ್ಲ. ನನ್ನ ಯೂಟ್ಯೂಬರ್ಸ್ ನೀನು ಸಬ್ಸ್ಕ್ರೈಬ್ ಮಾಡ್ತಿರೋದ್ರೆ ನಾನು ಮಾತಾಡೋಕ್ಕೂ ರೆಡಿ ಇದ್ದೀನಿ. ಅವತ್ತು ನನಗೆ ಒಂಚೂರು ಮಾತಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನೂ ಮಾಡಿಲ್ಲ ಅವತ್ತು ಮಾತಾಡೋದು. ಇವತ್ತು ಸ್ವಲ್ಪ ಸೋನುಗೌಡ ಥರ ಮಾತಾಡ್ತಿದ್ರು. ಅಲ್ಲೇ ಬಿಗ್ ಬಾಸ್ ಅಲ್ಲಿ ಬರ್ತಾರೆ. ಇವತ್ತಂದ್ರೆ ಸ್ವಲ್ಪ ವಾಯ್ಸ್ ಬಂದಿದೆ. ಸೊ ಅದಕ್ಕೆ ಹೋಗಿ ಆ ವಿಡಿಯೋ ನೋಡ್ಕೊಂಬನ್ನಿ. Brightness, then I can take it within 30 minutes. It's absolutely is a visual checkup. So how much you want, you can leave up to till that time. But we can do the after this also we can do one more tonality color we can apply on a pre-latent hair. So there is lot of techniques are there. This is one of the techniques which we are learning. Yeah, that's what. There's a lot of techniques are there. Now we are learning one of the techniques. We can do it on a horizontal, we can do it on a diagonal form. Is it interlayer is coming center or? No, why we are taking the diagonal forward? Because I am using the V pattern. So the V pattern will balance with your diagonal back section. We are taking the diagonal back like this and we are using the V section. So it will blend with your color result. The V dash deep V will be there and there will be a slight V will be there or W will be there. So there's a lot of techniques are there. So we have to understand which techniques will be good for certain sections. We can't apply everything in certain techniques. So it depends upon how much thick of section you are taking it, how much the V deeper will be there. It all depends upon the techniques. Suppose sir, when some more extra length, we can do it this Extra lengthwise. Yes. Okay. We can do it. Length is not a problem, but only thing is how they're going to maintain the hair and color is a matter there. If you do a nice technique and if the client is not styling it up, there's no point. ಸೊ ಅದು ಹೇರ್
ಇಡ್ಲಿ ಯಾಕೆ ಈ ತರ ಕಲ್ ಮಾಡಿದ್ರು ಅವರು? ವಿಡಿಯೋ ಚೆನ್ನಾಗಿ ಕಾಣುತ್ತೆ ಅಂತ. They're not done only. You had no this much color. Not violet. ಅಲ್ವಾ? ಇಲ್ಲೆಲ್ಲ ಡಾರ್ಕ್ ಇದೆ. ಅವ್ರು ಏನು ಗೊತ್ತಾ ಮಾಡಿದ್ರು, ಫಸ್ಟ್ ಕೆಳಗಡೆ ಎಲ್ಲ ಅವ್ರು ಹೇಳ್ಕೊಟ್ಟು ಅವ್ರು ಮಾಡಿದ್ರು. ಆಮೇಲೆ ನೀವು ಟ್ರೈ ಮಾಡಿ ಬನ್ನಿ ಅಂತ ಅಂದ್ಬಿಟ್ಟು ಬೇರೆಯವ್ರೆಲ್ಲ ಒಂದೊಂದೊಂದೊಂದು ಥರ ಮಾಡಿದ್ದಾರೆ. ಈ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಗಾಯ್ಸ್ ವಿಡಿಯೋ ಇದು ಇವತ್ತಾನೆ ನಾವು ಇಂಟ್ರೋ ಮಾಡ್ತಿರೋದು. ಆವಾಗ ಅಕ್ಕ ಇಂಟ್ರೋ ಮಾಡೋವಾಗ ಏನು ಗೊತ್ತಾ, ಬಾ ಇಂಟ್ರೋ ಮತ್ತೆ ಎಕ್ಸಿಟ್ ಮಾಡೋಣ, ಎಕ್ಸಿಟ್ ಔಟ್ರೋ. ಸೊ ನೋಡ್ಕೊಂಬಂದ್ರಲ್ಲ ಹೆಂಗಿತ್ತು ಅಂತ. ಹೆಂಗಿತ್ತು ಅಂತ. ಸೊ ಹೇರ್ ಕಲರು ಮಾಡಿದ್ದಾನೆ ಇವಾಗ ಇದೆ, ಅದು ಸರಿಯಾಗಿ ಕಾಣಿಸ್ತಿಲ್ಲ. ನೋಡಿ ಹೀಗಿದೆ ಇವತ್ತಿಗೆ. ಅವರು ಕರ್ಲ್ ಜಿಂಗ್ರಿ 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 ಅಂತ ಮಾಡಿದ್ರು. ಅದು ಬೀಚ್ ವೇವ್ಸ್ ಅಂತ. ಸುಮ್ಮನಿರೋ ಆಫ್ರಿಕಾನ್ಸ್ ಅವರೆಲ್ಲ ಮಾಡ್ತಾರಲ್ಲ, ವಾಸನೆ ಬರ್ತದೆ. ಗಮ್ಮಂತಿದೆ. ಆಕ್ಚುಲಿ ಗಮ್ಮಂತಾನೆ ಇದೆ, ಆದರೆ ವಾಸನೆ ಬರ್ತದೆ, ಸುಗಂಧ ಅನ್ಬೇಕು. ಸೊ ಈ ನಡುವೆ ನಾನು ಸ್ಪೆಕ್ಸ್ ಹಾಕೊಂತಿಲ್ಲ ಅಲ್ಲ, ಯಾಕಂದ್ರೆ ಅದು ಇನ್ನೊಂದು ಸ್ಟೋರಿ ಇದೆ, ಮುರಿದೋಗಿದೆ. ಅದು ವಿಡಿಯೋ ಹಾಕ್ತಿದ್ವಿ ತಾನೆ, ಎಲ್ಲ ಹೇಳ್ಬಿಡು ಇವಾಗಲೇ. ನನಗೆ ಅಷ್ಟೊಂದು ಇಷ್ಟ ಇಲ್ಲ ಹಾಕಿದ್ದು, ಯಾಕಂದ್ರೆ ಸುಮ್ಮನೆ ಅವ್ರು ವಿಡಿಯೋ ನೋಡ್ತಿರ್ತಾರೆ, ಏನು ಮಾಡ್ತೀವಿ ಬಿಡು, ಅವ್ರಿಗೆ ಫೀಡ್ಬ್ಯಾಕ್ ಥರ ಆಗುತ್ತೆ. ಇಲ್ಲಿ ಆಲ್ರೆಡಿ ನಮ್ಮ ಮಮ್ಮಿ ಹಾಕಿರೋದಿತ್ತು. ಈ ಅಕ್ಕ ಹಾಕಿದ್ ಇರು ನಾನು ಹೇಳ್ತಿದ್ದೀನಿ, ನಾನು ಮಾತಾಡಬೇಕು. ಅವ್ರೇನು ಕೆಳಗಡೆ ಅವ್ರು ಹೇಳ್ಕೊಡೋರು ಹಾಕಿದ್ದೆಲ್ಲ ಚೆನ್ನಾಗಿದೆ. ಆಮೇಲೆ ಅವ್ರು ಏನಂದ್ರು, ನೀವು ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಒಂದೊಂದು ಪಾರ್ಟ್ ಒಬ್ಬೊಬ್ರು ಹಾಕಿದ್ದಾರೆ, ಒಬ್ಬೊಬ್ರು ಒಂದೊಂದು ಥರ ಹಾಕಿದ್ದಾರೆ. ಸೊ ಅದು ನನಗೆ ಇಷ್ಟ ಆಗಿಲ್ಲ, ಒಂಥರ ಚೆನ್ನಾಗಿಲ್ಲ. ಬಟ್ ಮತ್ತೆ ಕಲರು ಅಷ್ಟೊಂದು ಏನು ಬಂದಿಲ್ಲ. ಅದು ಅಕ್ಕ ಹಳೆ ಕಲರು ಇದೆ, ಸೇಮ್ ಇತ್ತು, ಲೈಟಾಗಿದೆ ಅಷ್ಟೇ. ಹಳೆ ಕಲರ್ ಏನು ಚೆನ್ನಾಗಿತ್ತು. ಸೊ ಎನಿವೇಸ್ ಫ್ರೀಯಾಗಿ ಹಾಕಿದ್ರಲ್ಲ, ಏನು ಹೇಳೋಕ್ಕಾಗಲ್ಲ. ಸೊ ಈ ವಿಡಿಯೋ ನಿಮಗೆ ಹಾಕ್ತಿದ್ದಾರೆ ಅಂದರೂ ನನಗೆ ಇದರೆಲ್ಲ ಕೋಲ್ಡೆಲ್ಲ ಇಟ್ಕೊಂಡು ಹೋಗಿ. ಬಟ್ ಅಂದರೂ ಪಾಪ ಅವರು ಕೋಲ್ಡ್ ಆಗಿದೆ, ತಣ್ಣೀರಲ್ಲಿ ತೊಳಿಬೇಡಿ, ಬಿಸಿನೀರಲ್ಲಿ ತೊಳಿರಿ ಅಂತೆಲ್ಲ ಕೇರ್ ಮಾಡಿ. ಆಮೇಲೆ ಸ್ಟ್ರೆಪ್ಸ್ ಎಲ್ಲ ಕೊಟ್ಟರು ತಿನ್ನೋಕ್ಕೆ. ಆಮೇಲೆ ಊಟ ಮಾಡ್ತೀರಾ ಅಂತೆಲ್ಲ ಕೇಳಿದ್ರು. ಸೊ ನೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲ ನೀನು ಹೇಳು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಮೇಕ್ ಶೋರ್ ಟು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ we'll see you in next vlog. Bye. Stay tuned to the next vlog. ನನ್ನ ಕಲರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. Bye. ಟಾಸ್ಕ್ ಅದೇ.